ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೂರ್ಯ ನೀಚ ಆಗಿದ್ರೆ ಏನೆಲ್ಲ ಒಂದು ಫಲ ಸಿಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಂಡು. ಸೂರ್ಯ ನೀಚ ಅಂದ್ರೆ ಇಲ್ಲಿ ಸೂರ್ಯ ನೀಚ ಆಗ್ತಾನೆ, ಇಲ್ಲಿ ಏನಾದ್ರು ತುಲಾ ರಾಶಿಯಲ್ಲಿ ಏನಾದ್ರು ಸೂರ್ಯ ಇದ್ರೆ ಸೂರ್ಯ ನೀಚ ಆಗ್ತಾನೆ. ಇದು ಈ ತರ ಇದ್ದಾಗ ಏನೆಲ್ಲ ಫಲ ಕೊಡ್ತಾನೆ ನಿಮ್ಗೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೀವು ಯಾರದೇ ಒಂದು ಜಾತಕದಲ್ಲಿ ಸೂರ್ಯ ತುಲಾ ರಾಶಿಯಲ್ಲಿದ್ದಾಗ ಇದೇ ತರ ಫಲ ಕೊಡ್ತದೆ. ಇದನ್ನ ಬದಲು ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದು ರವಿ ತುಲಾದಲ್ಲಿದ್ದಾಗ ನೀಚ ಅಂದ್ರೆ ತುಂಬಾ ಒಂದು ಕನಿಷ್ಠವಾಗಿರ್ತಾನೆ. ಅಂದ್ರೆ ಸೂರ್ಯನಿಗೆ ಬಲ ತುಂಬಾ ಕಮ್ಮಿ ಇರ್ತದೆ, ವೀಕ್ ಇರ್ತದೆ. ಇದನ್ನ ಯಾವ ತರ ಸರಿ ಮಾಡ್ಕೊಳ್ಳೋದು, ಇದರ ಫಲ ಹೇಗೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ದು ಯಾರದೇ ಒಂದು ಜಾತಕದಲ್ಲಿ ಸೂರ್ಯ ತುಲಾ ರಾಶಿಯಲ್ಲಿದ್ದಾಗ ಅದು ನೀಚ ಆಗ್ತದೆ. ನೀಚ ಅಂತ ಹೇಳಿದ್ರೆ ತುಂಬಾ ಕೆಳಮಟ್ಟದಲ್ಲಿ ಇರ್ತದೆ. ಈ ತರ ಆದಾಗ ಏನಾರ ಫಲ ಸಿಕ್ತು ಅಂತ ಹೇಳಿದ್ರೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಇರ್ತದೆ, ಆತ್ಮವಿಶ್ವಾಸ ಕಮ್ಮಿ ಇರ್ತದೆ. ಅವರಿಗೆ ಆತ್ಮವಿಶ್ವಾಸ ತುಂಬಾ ಕಮ್ಮಿ ಇರ್ತದೆ, ಆತಂಕ ಕಾಡಬಹುದು, ಡಿಪ್ರೆಷನ್ ಕಾಡಬಹುದು. ಇದು ವೈದ್ಯಕೀಯ ಭಾಷೆಯಲ್ಲಿ ಡಿಪ್ರೆಷನ್, ಆತಂಕ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ರೀಸನ್ ಅಂತ ಹೇಳಿದ್ರೆ ರವಿ ತುಲಾ ರಾಶಿಯಲ್ಲಿ ಇರೋದು. ನೀವು ಉದಾಹರಣೆಗೆ ನಿಮ್ಗೆ ಯಾರದ ಜಾತಕ ಚೆಕ್ ಮಾಡಿ, ಯಾರಿಗಾದ್ರೂ ತುಂಬಾ ಫಿಯರ್ ಇದೆ, ಆತ್ಮವಿಶ್ವಾಸ ಕಮ್ಮಿ ಇದೆ, ಭಯ ಇದೆ, ಸುಮ್ ಭಯ ಇದೆ ಅಂತ ಹೇಳಿದ್ರೆ ಅವರಿಗೆ ನೀವು ಅವರ ಜಾತಕ ಚೆಕ್ ಮಾಡಿದಾಗ ಇದು ಖಂಡಿತ ಇದ್ದೇ ಇರ್ತದೆ, ಸೂರ್ಯ ತುಲಾ ರಾಶಿಯಲ್ಲಿ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಮತ್ತೆ ಸೂರ್ಯ ತುಲಾ ರಾಶಿಯಲ್ಲಿ ನಿಜ ಆಗಿದಾಗ ಅವ್ರಿಗೇನೋ ಭಯ ಆತಂಕ ಇರ್ತದೆ, ಏನೋ ಸುಮ್ ವಿಷಯಕ್ಕೆ ಭಯ ಪಡೋದು. ಮತ್ತೆ ಇವರಿಗೆ ಜನರನ್ನ ನೋಡಿದ್ರೆ ತುಂಬಾ ಭಯ ಇರ್ತದೆ, ಜನರನ್ನ ನೋಡಿದ್ರೆ ತುಂಬಾ ಭಯ ಕಾಡ್ತದೆ ಅವರಿಗೆ. ರವಿ ತುಲಾ ರಾಶಿಯಲ್ಲಿದ್ದಾಗ ಜನರನ್ನ ನೋಡಿದ್ರೆ ತುಂಬಾ ಒಂದು ಭಯ ಕಾಡ್ತದೆ. ಜನರ ಜೊತೆ ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಪಡ್ಬೋದು, ಫಿಯರ್ ಇರ್ಬೋದು. ಮತ್ತೆ ಸೋಷಿಯಲ್ ಆಗಿ ಬರ್ಲಿಕ್ಕೆ ಆಗಲ್ಲ ಇವರಿಗೆ. ಸಾಮಾಜಿಕವಾಗಿ ಬೆರಲಿಕ್ಕೆ ಕಷ್ಟ ಆಗ್ಬೋದು, ಸಮಾಜ ಜೊತೆ ಬೆರಲಿಕ್ಕೆ ಕಷ್ಟ ಆಗ್ಬೋದು. ಈ ತರ ಎಲ್ಲ ಆಗ್ತಾ ಇರ್ತದೆ. ಮತ್ತೆ ಇವರಿಗೆ ರಾಜಕೀಯದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಈ ದೊಡ್ಡ ವ್ಯಕ್ತಿಗಳ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಮತ್ತೆ ಇವರಿಗೆ ದೊಡ್ಡ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಕೂಡ ಆಗಲ್ಲ ಇವರಿಗೆ. ಉದಾಹರಣೆಗೆ ನೀವು ಸಮಾಜದಲ್ಲಿ ಒಳ್ಳೆ ಮುಖಂಡರು, ರಾಜಕೀಯ ನಾಯಕರು ಈ ತರ ಇರ್ತಾರಲ್ಲ, ಅವ್ರು ಇವರಿಗೆ ಕ್ಲೋಸ್ ಆಗಲ್ಲ. ಇವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇವ್ರ ಜೊತೆ ಅವರಿಗೆ ಕ್ಲೋಸ್ ಆಗ್ಲಿಕ್ಕೆ ಆಗಲ್ಲ ರವಿ ತುಲಾ ರಾಶಿಯಲ್ಲಿದ್ದಾಗ. ಈ ತರ ಎಲ್ಲ ಆಗತ್ತೆ. ಮತ್ತೆ ರವಿ ತುಲಾ ರಾಶಿಯಲ್ಲಿದ್ದಾಗ ಅದು ಸರ್ಕಾರಿ ಹುದ್ದೆಯಲ್ಲಿ ಸಕ್ಸಸ್ ಕೊಡಲ್ಲ ಇವರಿಗೆ. ಏನಾದ್ರೂ ಸರ್ಕಾರಿ ಹುದ್ದೆ ಸಿಕ್ಕಿದ್ರು ಕೂಡ ಅಲ್ಲಿ ಕಿರುಕುಳ ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಮತ್ತೆ ರವಿ ತುಲಾ ರಾಶಿಯಲ್ಲಿದ್ದಾಗ ಅವರಿಗೆ ಸರ್ಕಾರಿ ಕೆಲಸ ಕೂಡ ಸರಿಯಾಗಿ ಆಗಲ್ಲ. ಅಂದ್ರೆ ಸರ್ಕಾರಿ ಹುದ್ದೆ ಕೂಡ ಸಿಗಲ್ಲ. ಬಟ್ ಮತ್ತೆ ಸರ್ಕಾರಿ ಸಂಬಂಧಿತ ಕೆಲಸ ಏನಾದ್ರು ಮಾಡುವಾಗ, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಏನಾದ್ರು ಮಾಡುವಾಗ ಇವರಿಗೆ ಸರಿಯಾಗಿ ಆಗಲ್ಲ ಅಂತ ಹೇಳ್ಬೋದು. ಸರ್ಕಾರಿ ಸಂಬಂಧಿತ ಏನಾದ್ರು ಕೆಲಸ ಮಾಡುವಾಗ ಇವರಿಗೆ ಸರಿಯಾಗಿ ಆಗಲ್ಲ. ಸರ್ಕಾರಿ ಸಂಬಂಧಿತ ಕೆಲಸ ಇವರಿಗೆ ಸರಿಯಾಗಿ ಆಗದೆ ಇರುವಂತ ಚಾನ್ಸ್ ಬಹುತೇಕ ಇರ್ತದೆ ರವಿ ನೀಚ ಆಗಿದ್ದಾಗ. ಬಟ್ ರವಿ ನೀಚ ಆಗಿದ್ದಾಗ ರವಿ ಇಲ್ಲಿ ಏನಾದ್ರು ಇದ್ರೆ ಸ್ವಲ್ಪ ಕಾಮಾಸಕ್ತಿ ಹೆಚ್ಚಿಕೊಳ್ಬಹುದು ಇವರಿಗೆ. ಯಾಕಂದ್ರೆ ಇದು ತುಲಾ ರಾಶಿ, ಕಾಮಾಸಕ್ತಿಯನ್ನು ಕೂಡ. ಬಟ್ ಇವ್ರಿಗೆ ತುಂಬಾ ಟ್ಯಾಲೆಂಟ್ ಇರ್ತದೆ. ರವಿ ತುಲಾ ರಾಶಿಯಲ್ಲಿದ್ದಾಗ ಅವರ ತುಂಬಾ ಒಂದು ಟ್ಯಾಲೆಂಟ್ ಇರ್ತದೆ, ತುಂಬಾ ಪ್ರತಿಭೆ ಇರ್ತದೆ. ಬಟ್ ಅವರಿಗೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ. ತುಂಬಾ ಒಂದು ಕ್ರಿಯೇಟಿವ್ ಆಗಿರ್ತಾರೆ ಅವರು. ರವಿ ತುಲಾ ರಾಶಿಯಲ್ಲಿದ್ದಾಗ ತುಂಬಾ ಕ್ರಿಯೇಟಿವಿಟಿ, ಕಲೆ ಎಲ್ಲ ಇರ್ತದೆ. ಬಟ್ ಅದನ್ನ ಅವರಿಗೆ ವ್ಯಕ್ತಪಡಿಸ್ಲಿಕ್ಕೆ ಒಂಥರ ಹಿಂಜರಿಕೆ ಆಗ್ಬೋದು. ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂಥರ ಹಿಂಜರಿಕೆ ಆಗುವಂತ ಚಾನ್ಸ್ ಇರ್ತದೆ ಇವರಿಗೆ ಸೂರ್ಯ ತುಲಾ ರಾಶಿಯಲ್ಲಿದ್ದಾಗ. ಈ ತರ ನೀವು ಸೂರ್ಯ ನೀಚ ಆಗಿದ್ದಾಗ ನೀವು ಸೂರ್ಯನ ಕೆಲವೊಂದು ಪ್ರೇರಣೆ ಮಾಡ್ಕೋಬೇಕು. ಸೂರ್ಯನ ಮಂತ್ರವನ್ನ ಧಾರಾವಾಳಕ್ಕೆ ಪಠಿಸ್ಬೇಕು. ನೀವು ಸೂರ್ಯನ ಮಂತ್ರವನ್ನ ಯಥೇಚ್ಛವಾಗಿ ಪಠಿಸಿ. ನೀವೇನಾದ್ರೂ ಸೂರ್ಯ ನೀಚ ಆಗಿದ್ದು ಮೇಷ ಲಗ್ನ, ಆಮೇಲೆ ಇದು ಧನು ಮತ್ತೆ ಮೀನ ಲಗ್ನ ಆಗಿದ್ರೆ ಅಥವಾ ವೃಶ್ಚಿಕ ಲಗ್ನ ಆಗಿದ್ರೆ ನೀವು ಮಾಣಿಕ್ಯವನ್ನು ಧರಿಸಬಹುದು. ಮತ್ತೆ ಬೇರೆ ಲಗ್ನ ಆಗಿದ್ರೆ ನೀವು ಧರಿಸ್ಲಿಕ್ಕೆ ಹೋಗ್ಬೇಡಿ. ಇದು ಸೂರ್ಯ ತುಲಾ ರಾಶಿಯಲ್ಲಿದ್ದಾಗ ಅಂದ್ರೆ ನೀಚ ಆಗಿದ್ದಾಗ ಕೊಡುವಂತ ಫಲಗಳು. ನಿಮ್ಗೆ ಜಾತಕ ವಿಶ್ಲೇಷಣೆ ಮಾಡಬೇಕು. ನಮ್ದು ವಾಟ್ಸ್ಆಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಜಾತಕದ ಬಗ್ಗೆ ತಿಳಿಸಿಕೊಡ್ತೀನಿ. ಅಷ್ಟೊಂದು ನಮಸ್ಕಾರ.